ये टीवी न्यूज पर स्वागत है आप सभी दर्शकों का। मैं हूं आपके साथ सिमरन। ನೀರನ್ನು ಕೊಡ್ರಿ ಅಂತಕ್ಕಂತ ಕೂಗನ್ನು ಹಾಕುತ್ತಾ ಇವತ್ತಿನ ದಿನ ಇಲ್ಲಿ ಬಂದು ಎಲ್ಲರಿಗೂ ನಮಸ್ಕಾರಗಳು. ನಾನು ರವೀಂದ್ರನಾಥ್ ಮೇಡೆಗಾರ್, ಭಾರತೀಯ ಕಿಸಾನ್ ಸಂಘ ವಿಜಯಪುರ. ಭಾರತೀಯ ಕಿಸಾನ್ ಸಂಘ ಇದು ರೈತರಿಗಾಗಿ ನಿಸ್ವಾರ್ಥದಿಂದ ಹೋರಾಟ ಮಾಡ್ತಕ್ಕಂಥ ರಾಜ್ಯದೊಳಗೆ ಯಾವ್ದಾದ್ರು ಒಂದು ಸಂಘ ಇದ್ರೆ ಅದು ಭಾರತೀಯ ಕಿಸಾನ್ ಸಂಘ ಅಂತ ಹೇಳಿ ನಾವು ಆನಂದದಿಂದ ತಮಗೆ ಹೇಳಬೇಕಾಗ್ತದೆ. ಕಳೆದ 2-3 ತಿಂಗಳಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ರೈತರ ಪರವಾಗಿ ಸಾಕಷ್ಟು ಮನವಿಗಳನ್ನ, ಕೆರೆ ತುಂಬಿಸಿ ಯೋಜನೆ ಆಗಿರ್ಬೇಕು, ಬಸವಣ್ಣವಾಗಿರ್ಬೇಕು, ಮುಳವಾಡಿ ಯಾವುದೇ ಆಗಿರ್ಲಿ, ಅದು ಆಲಮಟ್ಟಿಯಿಂದ ಬರ್ತಕ್ಕಂಥ ವ್ಯವಸ್ಥೆ ಒಳಗೆ ಜಿಲ್ಲೆಯೊಳಗೆ ಪೂರ್ಣ ಪ್ರಮಾಣದ ಎಲ್ಲಾ ಕಡೆಗೂ ನೀರು ವ್ಯವಸ್ಥೆ ಮಾಡಿ ಕೊಡಬೇಕು. ರೈತರಿಗೆ ಕೆನಾಲ್ಗಳನ್ನ ಅನುಕೂಲ ಮಾಡಿ ಕೊಡಬೇಕು, ದನಕರುಗಳಿಗೆ ಕುಡಿಲಿಕ್ಕೆ ನೀರು ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ಹೇಳಿ 3 ತಿಂಗಳಿಂದ ಹೇಳ್ತಾ ಬಂದಿದ್ರು ಕೂಡ ಈ ಕಳೆದ ಅಧಿವೇಶನ ನಡೀತಾ ಇರುವಾಗ ಸಮಸ್ಯೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ, ನಮ್ಮ ಜಿಲ್ಲೆಯ ಬಗ್ಗೆ ಯಾವುದೋ ಪರಿಹಾರದ ವಿಚಾರಗಳು ಎತ್ತಲಿಲ್ಲ. ಅದು ನಮ್ಗೆ ಸ್ವಲ್ಪ ನೋವು ಅನಿಸ್ತದೆ. ಈ ಆಲಮಟ್ಟಿ ಇರ್ತಕ್ಕಂಥ ನೀರು ಬೇರೆ ರಾಜ್ಯಕ್ಕೆ ಮಾರ್ತಾರಂದ್ರೆ ಇಲ್ಲಿ ನಮ್ಮ ರೈತರು ಸಾಯ್ತಾ ಇದಾರಂತ ಅವ್ರಿಗೆ ಅರಿವು ಇಲ್ಲ ಅನ್ನುವಂತ ಕುರ್ಚಿ ಮೇಲೆ ಕೂತಂತ ರಾಜ್ಯದ ಒಂದು ಮಂತ್ರಿ ಮಂಡಲದವರಿಗೆ ಅದ್ರ ಬಗ್ಗೆ ಗಮನ ಇಲ್ಲ ಅಂದ್ರೆ ಅವರು ಮನುಷ್ಯರು ಮತ್ತೇನ್ ಅನ್ಬೇಕು ಅನ್ನುವಂಥದ್ದು ಮನಸ್ಸಿಗೆ ನೋವಾಗ್ತದೆ. ಹೀಗಾಗಿ ಮೊನ್ನೆ 4 ದಿವಸದಿಂದ ಮತ್ತೆ ಡಿ ಸಿ ನಾವು ಭೇಟಿಯಾಗಿ ಮನವಿಯನ್ನು ಕೊಟ್ಟಿದ್ದೇವೆ. ಹಿಂದೆ 2-3 ತಿಂಗಳ ಮೆಮೊರಂಡಮ್ ಜೊತೆಗೆ ಮೊನ್ನೆ ಒಂದು ಮನವಿ ಕೊಟ್ಟಿದ್ದೇವೆ. ಇವತ್ತಿನ ದಿವಸ 17 ತಾರೀಕು, ಇವತ್ತಿನ ದಿವಸ ಸೋಮವಾರ ದಿವಸ ಅನಿರ್ದಿಷ್ಟವಾಗಿ ನಾವು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಗಳಿಗೆ ಕೆರೆಗಳಿಗೆ ನೀರು ಬಿಡುವವರೆಗೂ, ಕೆನಾಲ್ಗೆ ನೀರು ಬಿಡುವವರೆಗೂ ನಾವು ಇಲ್ಲೇ ಕೂಡ್ತೀವಿ. ನಾವು ಏನಾದ್ರು ಉಪವಾಸ ಸಾಯೋಲ್ಲಕ್ಕ ಅದಕ್ಕೆ ನೀವು ನಮ್ಗೆ ಸ್ಪಂದನೆ ಮಾಡಬೇಕು. ಸರ್ಕಾರಕ್ಕೆ ನಮ್ಗೆ ನೀವು ಕೊಂಡಿ ಆಗಿದ್ದೀರಿ ಅಂತ ಹೇಳಿ ಸಾಹೇಬರು ನಾವು ವಿನಂತಿ ಮಾಡ್ಕೊಂಡಿದ್ದೇವೆ. ಈಗ PUC ಪರೀಕ್ಷೆ ಇರೋದ್ರಿಂದ ಬಹುಶಃ 3 ಗಂಟೆ 4 ಗಂಟೆಗೆ ಬಹುಶಃ ನಮ್ಮ ಜೊತೆಗೆ ಬರ್ಬೋದು ಅಂತ ನಮ್ಮ ಒಂದು ವಿಚಾರ ಇದೆ. ಆ ವಿಚಾರಕ್ಕೆ ಅವ್ರ ಸ್ಪಂದನೆ ನೀಡ್ತಾರೆ ಅಂತ ಹೇಳಿ ಕೂಡ ವಿಶ್ವಾಸ ಇದೆ. ಬಹಳ ಬುದ್ಧಿವಂತರದ ಇವತ್ತಿನ ನಮ್ಮ ಜಿಲ್ಲಾ DC ಅವರು. ನನ್ನ ಹೆಸರು ರವೀಂದ್ರನಾಥ್ ಮೇಡೆಗಾರ್, ಭಾರತೀಯ ಕಿಸಾನ್ ಸಂಘ ವಿಜಯಪುರ. ಇವತ್ತಿನ ದಿವಸ ಭಾರತೀಯ ಕಿಸಾನ್ ಸಂಘ ಉತ್ತರ ಪ್ರಾಂತ ಕಿಸಾನ್ ಸಂಘದ ವತಿಯಿಂದ ನಾವು ನೀರಾವರಿ ಬಗ್ಗೆ ನಮ್ಮ ಚಡ್ಚಣ್ ತಾಲೂಕು ಮತ್ತು ಇಂಡಿ ತಾಲೂಕಿನ ಸಮಗ್ರ ರೈತರು ನೀರಾವರಿ ಬಗ್ಗೆ ನಾವು ಏನು ಹೋರಾಟವನ್ನ ಮಾಡ್ತಾ ಬಂದಿದ್ದೀವಿ. ಅದಕ್ಕೆ ಇವತ್ತು ಈ ಕಿಸಾನ್ ಸಂಘದ ವತಿಯಿಂದ ನಾವು ಏನ್ ಹೋರಾಟ ಮಾಡಿರ್ತೀವಿ, ಕೆರೆ ತುಂಬಿ ಯೋಜನೆಗಳು ಈಗಾಗಲೇ ನೀವು ಏನ್ ಮಾಡಿದಿರಿ ಅವೆಲ್ಲ ನಮಗ ಬರೇ ಕಾಮಗಾರಿ ಆಗಿದಾವ. ಅದಕ್ಕೆ ಯಾವುದೇ ಒಂದು ಹನಿ ನೀರು ಬರ್ತಾ ಇಲ್ಲ. ತತ್ತರಿಸಿದ ಈ ರೈತರಲ್ಲಿ ಭಾಗದಲ್ಲಿ ಕುಡಿ ನೀರಿಗಾಗಿ ತತ್ತರಿಸ್ತಾ ಇದ್ದಾರೆ. ಅದಕ್ಕಾಗಿ ತಾವುಗಳು ನಮಗ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಹೋರಾಟ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೇವೆ. ನಮಗೆ ಈ ಒಂದು ನೀರಾವರಿ ಕೊಡಬೇಕು, ನೀರು ಕೊಡಬೇಕು. ನಮ್ಮ ಭೂಮಿಗೆ ನೀರು ಕೊಟ್ರೆ ಬಂಗಾರ ಬೆಳೀತಕ್ಕಂಥ ಭೂಮಿ ಇರತಕ್ಕಂಥ ಭೂಮಿಗೆ ನಾವು ನೀರನ್ನು ಕೊಟ್ರೆ ನಾವು CM ಅವ್ರ ಸರ್ಕಾರ ಈ ಕಡೆ ಗಮನ ಹರಿಸಬೇಕು. ಏನು ವಿಧಾನಸೌಧದಲ್ಲಿ ಇವತ್ತಿನ ಅಧಿವೇಶನ ನಡೀತಾ ಇದೆ, ಈ ವಿಚಾರವನ್ನ CM ಅವ್ರ ಗಮನಕ್ಕೆ ತಗೊಂಡು, ರಾಜ್ಯಪಾಲ ಗಮನಕ್ಕೆ ತಗೊಂಡು ನಮ್ಮ ನೀರನ್ನ ಒದಗಿಸಬೇಕು. ಆಲ್ಮಟ್ಟಿಯಿಂದ ನಮಗೆ ನೀರನ್ನು ಬರಬೇಕು. 2.5 ಏನು ನೀರಾವರಿ ನಮಗೆ ಬರಬೇಕಾಗಿದೆ. ಆ ನೀರನ್ನ ತಾವು ಕೊಂದು ಕೊಡ್ಬೇಕಾಗಿ ತಮ್ಮಲ್ಲಿ ಈ ಮುಖಾಂತರವಾಗಿ ನಾವು ರೈತರನ್ನ, ತಾಯಂದ್ರನ್ನ, ರೈತ ಮಹಿಳೆಯರನ್ನ ಕರ್ಕೊಂಡು ಇವತ್ತೆಲ್ಲರೂ ತಮ್ಮ ಆತ್ಮದಿಂದ ತಾವು ಹೋರಾಟ ನೀರಾವರಿ ಬೇಕಂತೇಳಿ ಇಲ್ಲಿ ಬಂದು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ತಾವು ಅದಕ್ಕೆ ಸ್ಪಂದಿಸಬೇಕಂತ ನಾನು ಈ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿಯನ್ನು ಕೊಡಲು ಬಂದಿದ್ದೀವಿ. ಧನ್ಯವಾದಗಳು. ಅಪ್ಪಗೋಡ್ ಬ್ರಾದರ್ ಜಿಗಜಿವಣಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।